ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ ಬರ್ತೀನಿ. ಒಂದ್ ನಿಮಿಷ ಪುಟ್ಟ ಬಂದೆ. ತಗೋ. ಏನಿದು ಚಕ್ಲಿನಾ? ಗಡಿಬಿಡಿಲ್ ಮಾಡಿದೆ. ಇಷ್ಟ ಆಗತ್ತೋ ಇಲ್ಲೋ ಗೊತ್ತಿಲ್ಲ. ನೀವೆಷ್ಟೇ ಗಡಿಬಿಡಿಲ್ ಮಾಡಿದ್ರು ರುಚಿಯಾಗಿರುತ್ತೆ. ಅದು ಅಲ್ಲದೆ ಅಷ್ಟು ಪ್ರೀತಿಯಿಂದ ಮಾಡಿದೀರಾ ಅಂದಮೇಲೆ ಇಷ್ಟ ಆಗೇ ಆಗತ್ತೆ. ಬರ್ತೀನಮ್ಮ. ಹುಷಾರ್. ಇದೇನೋ ಇದು ನಿನ್ನ ಅವತಾರ? ಇದು ಕಾಲಿಂಗ್ ಬೆಲ್ ಮಾಡಕ್ಕೆ, ಇದು ಆಸೆ ಬಿಸ್ಲಿರೋದಕ್ಕೆ ಸನ್ ಗ್ಲಾಸ್ ಅಂತಲೇ ತುರ್ಸಿ ಅಂತಿ. ಓಹೋ ಹೌದಾ? ಚೆನ್ನಾಗಿ ಕಾಣುತ್ತೀರಾ? ಇಲ್ಲ ನಿಲ್ಲಿಸ್ಕೊಂಡು ಮಾತಾಡ್ತೀರಾ ಅಥವಾ ಬಲ್ಗಡೆ ಕಲಿತೀರಾ? ಅಯ್ಯೋ ಕ್ಷಮಿಸಪ್ಪ. ಒಳಗೆ ಬನ್ನಿ, ಚಕ್ಲಿ ಮಾಡಿದ್ದೀನಿ. ಇದಿಲ್ಲ ಬಿಡು, ಬಾ ಕೂತ್ಕೋ, ಚಕ್ಲಿ ತಗೊಂಬರ್ತೀನಿ. ಏ ಚೋಟು, ಇವತ್ತು ನಿನಗೆ ಸ್ಕೂಲ್ ಇಲ್ವೇನೋ? ಇದೆ ಆಂಟಿ, ನಾ ರಜೆ ತಗೊಂಡಿದ್ದೀನಿ. ಓಹೋ, ರಜಾ ತಗೊಳ್ಳೋ ಅಂತ ಕೆಲಸ ಏನಿದೆಯಪ್ಪ ನಿನ್ಗೆ? ಹೊಟ್ಟೆ ನೋವು ಅಂತ ರಜೆ ಆಗ್ತೆ ಆಂಟಿ. ಅಯ್ಯೋ, ಹೊಟ್ಟೆ ನೋವು ಅಂದ್ರೆ ಚಕ್ಲಿ ತಿನ್ಬಾರ್ದು ಕಣೋ. ಅಯ್ಯೋ ಆಂಟಿ, ನಿಮ್ಗಂತೂ ಏನು ಗೊತ್ತಾಗಲ್ಲ. ಸುಳ್ಳು ಹೊಟ್ಟೆ ನೋವು ಆಂಟಿ. ಎಲ್ಲ ಇವನ ಸುಳ್ಳು ಬೇರೆ ಹೇಳ್ತೀಯಾ? ಅಮ್ಮಂಗೆ ಕೆಳಗೆ ಹೇಳ್ಬೇಡಿ. ಹಾಗೆಲ್ಲ ಸುಳ್ಳು ಹೇಳೋದು ತಪ್ಪಲ್ವಾ? ಇನ್ಮೇಲೆ ಹೇಳಲ್ಲ ಆಂಟಿ. ಬೋರ್ ಆಗ್ತಿದೆ, ಟಿವಿ ಹಾಕ್ತೀರಾ? ಆಯ್ತಪ್ಪ, ತಗೋ. ಒಗ್ಗರಣೆ ಡಬ್ಬಿ, ಇದರಲ್ಲಿ ಹೊಸ ರುಚಿನೂ ಇರುತ್ತೆ, ಸವಿ ಮಾತು ಇರುತ್ತೆ. ಎಲ್ರಿಗೂ ಈ ಮಾಧವ ಮಾಡುವ ನಮಸ್ಕಾರಗಳು. ಓ ಟಿವಿ ಅಂಕಲ್. ಏ ನಿಂಗೆ ಇವ್ರು ಗೊತ್ತಾ? ಓ ಗೊತ್ತಿಲ್ಲೇನೋ. ಇವ್ರು ನಾನ್ ನಿಮ್ಗೆ ಸೆಂಡ್ ಮಾಡ್ಬೇಕು ಅನ್ಕೊಂಡಿದ್ದೆ. ಅದೇ ನಮ್ಮಮ್ಮ ಬಿಲ್ಲೇ ಇಲ್ಲ. ಏನ್ ಹೇಳ್ತಾ ಇದೆಯಾ ಚುಟು? ನಿಜ ತುಳಸಿ ಅಂತಿ. ಇವರು 2 ಸಲ ನಮ್ಮ ಮನೆಗೆ ಬಂದಿದ್ರು. ನಿಮ್ಮನ್ನೊಂದ್ಸಲ ಕರ್ಕೊಂಡೋಗಿದ್ದೆ ತಾನೆ? ನೀವು ಅವತ್ತು ಸ್ವಲ್ಪ ಬೇಗ ಬಂದಿದ್ದೆ. ನಾನು ನಿಮ್ಗೆ ಫ್ರೆಂಡ್ ಮಾಡ್ತಿದ್ದೆ. ಹೋಗ್ಲಿ ಬಿಡು ಚೋಟು, ಈಗ್ಲೂ ಅವ್ರು ನನ್ನ ಫ್ರೆಂಡ್ ತರಾನೇ. ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ. ಹೌದಾ? ಬೆಳಿಗ್ಗೆ ಸಹನ ನೋಡಿ ಏನೋ ಸಮಸ್ಯೆ ಆಗಿದೆ ಅನ್ಕೊಂಡಿದ್ದೆ, ಆದ್ರೆ ಈಗ ಅವ್ರನ್ನ ನೋಡಿ ಸಮಾಧಾನ ಆಯ್ತು. ಹೇಗೆ ನಗನಗ್ತಾ ಕೆಲಸ ಮಾಡ್ತಾ ಇದ್ದಾರೆ ನೋಡು. ನೀನ್ ಸರ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಅವರು ಮನೇಲಿ ಏನಾದ್ರೂ ಸಮಸ್ಯೆ ಆದಾಗೆಲ್ಲ ಹೀಗೆ ಕೆಫೆಲ್ ತುಂಬಾ ಬ್ಯುಸಿಯಾಗಿರೋದಲ್ವಾ? ಹಾಗಂತೀಯ? ಇವತ್ತು ಯಾವುದೋ ನೋವನ್ನ ಮರೆಯೋದಕ್ಕೆ ಅವ್ರು ಹೀಗೆಲ್ಲ ಮಾಡ್ತಿದ್ದಾರೆ ಅನ್ನಿಸ್ತದೆ. ಸಮಸ್ಯೆ ಆಗಿದೆ ಸದಾ, ಆದ್ರೆ ಏನು ಅಂತ ಗೊತ್ತಾಗ್ತಲ್ಲ. ನನ್ನ ಕಾಂಟ್ಯಾಕ್ಟಲ್ಲಿ ಫೋನ್ ಮಾಡಿ ವಿಚಾರಿಸ್ಲಾ? ಅವ್ರ ಮನೆಯಲ್ಲೂ ನನ್ನ ಫ್ರೆಂಡ್ಸ್ ಇದ್ದಾರೆ. ಸರ್ ಗೊತ್ತಾಗದೆ ಹಾಗೆಲ್ಲ ಮಾಡೋದು ತಪ್ಪಲ್ವಾ? ಮನ್ಸಿದ್ರೆ ಅವರೇ ಹೇಳ್ತಾರೆ, ನೋಡೋಣ ಇರು. ನನಗೆ ಈ ಶಾಸ್ತ್ರನೆಲ್ಲ ನಮ್ಮ ಮಾವನವರೇ ಮಾಡಬೇಕು ಅಂತ ಆಸೆ. ಇವಳು ನೀವೇ ಊಟ ಪಡಿಸಿದ್ರೆ ಮಾತ್ರ ಊಟ ಮಾಡೋದು ಅಂತಿದ್ದಾಳೆ. ನಾನೇನ್ ಮಾಡಲಿ?
ಮಹೇಶ, ಪೂರ್ಣಿ, ನಾನಲ್ಲಿ ಇಲ್ಲ ಅಂತ ನೀವು ಚಡಪಡಿಸ್ತೀರಾ ಅಂತ ನನಗೆ ಗೊತ್ತು. ದಯವಿಟ್ಟು ಕ್ಷಮಿಸಿ. ನಿಮ್ಗೊಂದು ಮಾತು ಹೇಳದೆ ಬಂದ್ಬಿಟ್ಟೆ. ಬುಕ್ ತರಿಸ್ಕೊಡಿ ಅಂತ ಅಡ್ವಾನ್ಸ್ ಕೊಟ್ಟಿದ್ನಲ್ಲ ಸ್ವಾಮಿ, ದುಡ್ಡು ಇಸ್ಕೊಂಡು ಈಗ ಬುಕ್ಕೆ ತರಿಸಿಲ್ಲ ಅಂತಿದ್ದೀರಾ? ನೀನು ಯಾವಾಗಪ್ಪ ದುಡ್ಡು ಕೊಟ್ಟಿದ್ದೆ? ಬುಕ್ ಬಂದಿತ್ತು, ಖಾಲಿ ಆಗಿದೆ. ಅರೆ ಬೀಗರು, ಯಾವಾಗ ಬಂದಿರಿ? ಏನೋ ಪಂಚಾಯತಿ ನಡೀತಿತ್ತಲ್ಲ, ಆಗಲೇ ಬಂದೆ. ಏನಾಯ್ತು? ಏನೋ ಸಮಸ್ಯೆನಾ? ಖುಷಿಯಾಗಿರೋದು ಹೇಗೆ ಅಂತ ಒಂದು ಪುಸ್ತಕ ಬೇಕು ಅಂತ ಇವರು ಅಡ್ವಾನ್ಸ್ ಕೊಟ್ಟಿದ್ರಂತೆ. ಪುಸ್ತಕ ಬಂದಿದೆ, ಖಾಲಿ ಆಗಿದೆ. ಈಗ ಪುಸ್ತಕ ಬೇಕು ಅಂತ ಹಠ ಮಾಡ್ತಾ ಇದ್ದಾರೆ. ಏನು ಖುಷಿಯಾಗಿರೋದು ಹೇಗೆ ಅಂತ ಪುಸ್ತಕ ಬೇರೆ ಇದೆಯಾ? ಅಲ್ಲ ಬೀಗ್ರೆ, ನಮ್ಮ ಲಾಫಿಂಗ್ ಕ್ಲಬ್ಗೆ ಬಂದಿದ್ರೆ ನಾವೇ ಬಿಟ್ಟಿಯಾಗಿ ಹೇಳ್ಕೊಡ್ತಿದ್ವಲ್ಲ. ಸರ್, ಅಡ್ವಾನ್ಸ್ ಅಂತ ತಗೊಂಡ್ಮೇಲೆ ಒಂದು ಪುಸ್ತಕ ಎತ್ತಿಡ್ಬೇಕು ತಾನೆ? ನಾನು ಅಡ್ವಾನ್ಸೇ ತೊಗೊಂಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ನೋಡಿ ಸರ್, ಆಗ್ಲಿಂದ ಹೀಗೆ ಹೇಳ್ತಿದ್ದಾರೆ. ನಾನು 100 ರೂಪಾಯಿ ಕೊಟ್ಟಿದ್ದೀನಿ ಸರ್. ನಾನ್ಯಾಕೆ ಸುಳ್ಳು ಹೇಳಿ? ಅಂದರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತಾನೆ? ಸದ್ದು. ಏನಪ್ಪ, ಅಡ್ವಾನ್ಸ್ ಕೊಟ್ಟಿರೋದಕ್ಕೆ ನಿನ್ನ ಹತ್ರ ಏನಾದರೂ ರಸೀದಿ ಇದೆಯಾ? ಇತ್ತು ಸರ್, ಮನೇಲಿ ಬಿಟ್ಟು ಬಂದಿದ್ದೇನೆ. ರೆಗ್ಯುಲರ್ ಕಸ್ಟಮರ್ ಸರ್ ನಾನಿಲ್ಲಿಗೆ. ಈ ಅಪ್ಪಗೆ ಅರಳು ಮರಳು ಅನ್ಸುತ್ತೆ, ಎಲ್ಲ ಮರ್ತು ಬಿಟ್ಟಿದ್ದಾರೆ ಸರ್. ನೆನ್ಪಿಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂದಮೇಲೆ ಈ ವಯಸ್ಸಿನಲ್ಲಿ ತೆಪ್ಪಗೆ ಮನೇಲಿ ಇರಬೇಕು ತಾನೆ? ಹಲೋ, ಮಾತಿನ ಮೇಲೆ ನಿಗಾ ಇರಲಿ. ಅಂಗಡಿ ಅಂತಂದಮೇಲೆ 100 ಕಸ್ಟಮರ್ಸ್ ಬರ್ತಾರೆ. ಅವ್ರು ಕೊಟ್ಟು ರಸೀದಿನ ನೀವು ಮನೇಲೇ ಬಿಟ್ಟು ಬಂದರೆ ಅವ್ರಿಗೆ ಹೇಗ್ರಿ ನೆನಪಾಗುತ್ತೆ? ತಗೊಳ್ಳಿ, ನೀವು ಕೊಟ್ಟಿದ್ದ ಅಡ್ವಾನ್ಸ್ ಹಣ ತಗೊಳ್ರಿ. ಒಂದು ಮಾತು ಹೇಳ್ತೀನಿ, ನೆನಪಿಟ್ಕೋ. ಅದೇನೋ ವಯಸ್ಸಾದ ಮೇಲೆ ತೆಪ್ಪಿಗೆ ಮನೇಲೇ ಇರಬೇಕು ಅಂತ ಅಂದ್ಯಲ್ಲ, ನಿನಗೇನು ವಯಸ್ಸಾಗದೇನೆ ಇರುತ್ತಾ? ವಯಸ್ಸಾದವರು ಅಂತಂದ್ರೆ ಕೆಲ್ಸಕ್ಕೆ ಬಾರದವರು ಅಂತಾನ ನಿನ್ನ ಮಾತಿನ ಅರ್ಥ? ಚಿಗುರಲೇನು ಮುಂದೊಂದು ದಿವಸ ಹಣ್ಣೆಲೆ ಆಗತ್ತೆ, ಮರಿಬೇಡ. ಸಾರಿ ಸರ್, ಸಾರಿ ಸರ್. ಪಾಪಮ್ಮ, ಯಾರಿಗೇನು ಕೆಲಸ ಇಲ್ವಾ? ಅದು ಅಮ್ಮೋರೆ, ಕೆಲಸ ಎಲ್ಲ ಮುಗಿಸಿದ್ದೀವಿ. ಅಮ್ಮೋರೆ, ನಾವೆಲ್ಲ ಅಯ್ಯವ್ರ ಹೋಟೆಲಿಗೆ ಹೋಗಿ ಬರೋಣ ಅಂತಿದ್ದೀವಿ. ಏನು ವಿಷಯ? ಅಯ್ಯವ್ರು ಹೇಗಿದ್ದಾರೋ ಏನೋ, ಒಂದು ಸಲ ನೋಡ್ಕೊಂಡು ಬರೋಣ ಅಂತ. ನೀವೆಲ್ಲ ಹೋಗ್ಬಿಟ್ರೆ ಇಲ್ಲೇನಾದರೂ ಬೇಕು ಅಂದರೆ ಏನು ಮಾಡೋದು? ರತ್ನ ಸಿದ್ದೇಶ ಎಲ್ಲ ಇಲ್ಲೇ ಇರ್ತಾರೆ. ನಾವೆಲ್ಲ ಹಿಂಗೋಗಿ ಹಂಗೆ ಬಂದುಬಿಡ್ತೀವಿ. ನಾವೆಲ್ಲ ಹೋಗಿ ಕರೆದ್ರೆ ಅಯ್ಯವ್ರು ಬರ್ತಾರೋ ಏನೋ ಅಂತ. ಅವ್ರನ್ನ ಕರಿಬೇಕು ಅಂದರೆ ನಾವೆಲ್ಲ ಇದ್ದೀವಿ. ಯಾರು ಎಲ್ಲಿರಬೇಕು ಅಲ್ಲಿದ್ರೇ ಚಂದ. ನಿಮ್ಗವ್ರನ್ನ ನೋಡ್ಕೊಂಡು ಬರಬೇಕು ಅಂದರೆ ನೋಡ್ಕೊಂಡು ಬನ್ನಿ. ಆದರೆ ಅವ್ರನ್ನ ಕರ್ಕೊಂಡು ಬರ್ತೀವಿ ಅಂತ ದಿಮಾಕಿನ ಮಾತುಗಳನ್ನೆಲ್ಲ ಆಡಬೇಡಿ. ನೀವು ಅವ್ರನ್ನ ಕರೆದ್ರಿ ಅಂತ ಗೊತ್ತಾದರೆ ಅವಿ ನಿಮ್ಮನ್ನು ಮನೆಯಿಂದ ಆಚೆ ಕಳಿಸ್ತಾನಷ್ಟೆ. ಕ್ಷಮಿಸಿ ಅಮ್ಮರೇ, ತಪ್ಪಾಯಿತು. ಸರಿ ಸರಿ, ಬೇಗ ಹೋಗಿ ಬಂದುಬಿಡಿ. ಆಯ್ತಮ್ಮರೇ.
ಇವಾಗ ನಿನ್ನ ಜೊತೆ ಮಾತಾಡ್ತೀನೋ ಅನ್ನಿಸ್ತಿದೆ ಮಗಳೇ. ಆದರೆ ಏನು ಮಾಡಲಿ, ನಾನು ನಿನ್ನ ಜೊತೆ ಮಾತಾಡಿದೆ ಅಂತ ಗೊತ್ತಾದರೆ ಅವಿ ಕೋಪ ಮಾಡ್ಕೊತಾನೆ. ನನ್ನಿಂದ ಅವನಿಗೆ ಮತ್ತೆ ನೋವಾಗೋದು ಬೇಡ. ಕ್ಷಮಿಸು ಮಗಳೇ. ತುಳಸಿ ಆಂಟಿ, ಅವಳು ನಿಮ್ಮ ಫ್ರೆಂಡ್ ಆಗಿದ್ದೆ, ಆ ನಂಬರ್ ಐತೆ ನಿಮ್ಮ ಹತ್ರ? ಇದೆ. ನಿಜವಾಗ್ಲೂ? ಯಾಕೋ ಚೋಟು? ನೀವು ತೋರಿಸಿ ಆಂಟಿ. ಹೌದೇ? ನಿನ್ನೆ ದೇವಸ್ಥಾನದಲ್ಲಿ ದಿಕ್ಕೇ ತೋಚದೆ ನಿಂತಿದ್ದಾಗ ಸಮಾಧಾನ ಹೇಳಿದ್ರು. ಅದರಿಂದ ಸಮಸ್ಯೆ ಪರಿಹಾರ ಆಗಲಿಲ್ಲ ನಿಜ, ಆದರೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಕ್ತು. ಈಗಲೂ ಒಂದ್ಸಲ ಅವ್ರಿಗೆ ಫೋನ್ ಮಾಡ್ಲಾ? ಅಯ್ಯೋ, ಇದು ತುಳಸಿಯವ್ರ ನಂಬರ್ ಅಲ್ವಾ? ತರಲೆ ಅಂತ ಸೇವ್ ಮಾಡಿದೀನ. ತುಳಸಿ ಆಂಟಿ, ಅದು ನಂಗೆ ಆ ನಂಬರ್ ಅಲ್ವಾ ಅಂತ ಡೌಟ್ ಯಾಕೋ? ನಾನೇ ಸುಮಾರು ಸಲ ಫೋನ್ ಮಾಡಿದ್ದೀನಿ. ಹೌದಾ? ನಾನು ಒಂದ್ಸತ್ತ ಫೋನ್ ಮಾಡಿ ಮಾತಾಡಲ್ಲ. ನೀನ್ ಯಾಕೋ ಮಾತಾಡ್ತೀಯ? ಹೌದಾ ಹೌದಾ ಅಂತ ಅನ್ನೋದಕ್ಕೆ. ಏ ಚೋಟು, ಹಾಗೆಲ್ಲ ಮಾಡಬಾರ್ದು. ನಾನು ಮಾತಾಡ್ತೀನಿ. ಬೇಡ ಚೋಟು, ತೊಂದರೆ ಕೊಡ್ಬಾರ್ದು. ಬಿಸಿ ಇರ್ತಾರೆ ಕಣೋ. ಅಯ್ಯೋ, ಸರಿಯಾದ ಟೈಮಿಗೆ ಬಂದಿದ್ದು ಬೀಗ್ರೆ. ನೋಡಿ ಆ ವ್ಯಕ್ತಿ ಎಷ್ಟು ಮಾತಾಡ್ತಾನೆ. ಬೀಗ್ರೆ, ನಾನು ಬೇಕಾದಷ್ಟು ಪಂಚಾಯಿತಿಗಳನ್ನು ನಡೆಸಿದ್ದೀನಿ. ಯಾರು ಸುಳ್ಳು ಹೇಳ್ತಾರೆ, ಯಾರು ಸತ್ಯ ಹೇಳ್ತಾರೆ ಅನ್ನೋದು ನನಗೆ ತಕ್ಕ ಮಟ್ಟಿಗೆ ಗೊತ್ತಾಗತ್ತೆ. ಇವತ್ತು ಕೇಳ್ತಾ ಇದ್ದಿದ್ರಲ್ಲಿ ಆ ವ್ಯಕ್ತಿ ಸುಳ್ಳು ಹೇಳ್ತಿದ್ದ ಅಂತ ನನಗನ್ನಿಸ್ತಿಲ್ಲ. ನೀವೇ ಯಾವಾಗಲೂ ಅಡ್ವಾನ್ಸ್ ತಗೊಂಡು ಮರ್ತಿರಬಹುದು ಅಂತ ಅನ್ನಿಸ್ತಿದೆ. ಇದೆಲ್ಲ ನೋಡ್ತಿದ್ರೆ ನೀವು ಮಾತ್ರೆಗಳನ್ನು ಸರಿಯಾಗಿ ತಗೋತಿದ್ದೀರೋ ಇಲ್ವೋ ಅಂತ ಅನ್ನೋದು ನನ್ನ ಅನುಮಾನ. ಏನು ಹೇಳ್ತಾ ಇದ್ದೀರಾ ಬೀಗ್ರೆ? ನೋಡಿ, ಆ ವ್ಯಕ್ತಿ ಎದುರಿನಲ್ಲಿ ನೀವು ಅಡ್ವಾನ್ಸ್ ತಗೊಂಡಿದ್ದೀರಿ ಅಂತ ನಾ ಹೇಳಿದ್ರೆ ನಿಮಗೆ ಅವಮಾನ ಆಗತ್ತೆ ಅಂತ ಅವನನ್ನು ಹೇಗೋ ಕನ್ವಿನ್ಸ್ ಮಾಡಿ ಕಳಿಸ್ದೆ. ಇವತ್ತೇನೋ ಸಮಯಕ್ಕೆ ಸರಿಯಾಗಿ ನಾನು ಬಂದೆ, ಸರಿ ಹೋಯ್ತು. ಇಲ್ಲ ನೀವೊಬ್ಬರೇ ಇದ್ದರೆ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಆ ಕೇಶವನೂ ಇಲ್ವಾ? ಅವನು ಊಟಕ್ಕೆ ಹೋಗಿದ್ದಾನೆ. ಮತ್ತೆ ನಿಮ್ಗೆ ಅಷ್ಟೊಂದು ಸಮಸ್ಯೆ ಆಗುತ್ತೆ ಅನ್ನೋ ಹಾಗಿದ್ರೆ ಇನ್ನೊಂದಿಬ್ಬರನ್ನ ಕೆಲಸಕ್ಕೆ ಇಟ್ಕೊಳ್ಳಿ. ಹಾಗೇನಿಲ್ಲ ಬೀಗ್ರೆ, ಸಿರಿನೂ ಇರ್ತಾಳೆ, ಕೇಶವನೂ ಇರ್ತಾನೆ. ಒಂದೊಂದು ಸಲ ಹೀಗಾಗುತ್ತೆ ಅಷ್ಟೇ. ಅಕಸ್ಮಾತ್ ಇದೇ ಕಂಟಿನ್ಯೂ ಆಯಿತು ಅಂತಂದರೆ ಅಂಗಡಿಗೆ ಕಸ್ಟಮರ್ಸ್ ಕಮ್ಮಿ ಆಗ್ತಾರೆ, ನಿಮಗೆ ತೊಂದರೆ ಆಗತ್ತಲ್ವಾ? ಟೆನ್ಷನ್ ಮಾಡ್ಕೋಬೇಡಿ, ನಾವೆಲ್ಲ ಇದ್ದೀವಲ್ವಾ. ಏನೋ ಒಂದು ಪರಿಹಾರ ಹುಡುಕೋಣ. ತುಂಬ ಥ್ಯಾಂಕ್ಸ್ ಬೀಗ್ರೆ. ಅಯ್ಯೋ ನೋಡಿ, ಆವಾಗಲಿಂದ ನೀವೇನು ಬಂದಿದ್ದ ವಿಷಯನೇ ನಾನು ಕೇಳ್ತಾ ಇಲ್ಲ, ಏನೇನೋ ಮಾತಾಡ್ತಾ ಇದ್ದೀನಿ. ಹಾಂ, ಅಂದಾಗೆ ಏನು ವಿಷಯ? ಕಾಫಿ ತರಿಸ್ಲಾ? ಅದೆಲ್ಲ ಏನು ಬೇಡ. ಇಲ್ಲೇ ಪಕ್ಕದ ರಸ್ತೆಯಲ್ಲಿ ಒಂದು ಪಂಚಾಯಿತಿ ಇತ್ತು, ಅದನ್ನು ಮುಗಿಸ್ಕೊಂಡು ಹೋಗೋವಾಗ ನಿಮ್ಮ ಅಂಗಡಿಗೂ ಭೇಟಿ ಕೊಟ್ಟೆ ಅಷ್ಟೆ. ನೋಡಿ, ನನ್ನಿಂದ ಏನಾದರೂ ಸಹಾಯ ಬೇಕಿದ್ರೆ ಕೇಳಿ, ಆಗಾಗ ಬಂದು ಮಾಡ್ತೀನಿ. ಅಯ್ಯೋ ದೊಡ್ಡ ಮಾತು. ನೀವು ನನ್ನ ಮಗಳನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀರಿ. ಆ ಋಣನೇ ನನ್ನ ಮೇಲಿದೆ. ನಿಮಗೆ ಇನ್ನೇನು ತೊಂದರೆ ಕೊಡಲ್ಲ ನಾನು. ಅಯ್ಯ ಅದೇನ್ರಿ ಹ್ಯಾಪ್ ಮೋರೆ ಹಾಕ್ಕೊಂಡು ಖುಷಿಯಾಗಿರೋದು ಹೇಗೆ ಅಂತ ಪುಸ್ತಕ ಇದೆ ಅಂತಂದ್ರಲ್ಲ, ಮೊದಲು ನೀವು ಅದನ್ನು ಓದಿ.
ಮನೇಲಿದ್ದಾಳ, ಅಲ್ಲಿಗೆ ಹೋಗ್ತೀನಿ. ನಿಂತ್ಕೋ. ನೀನು ಬರ್ತಿದ್ಯಾ ಅಂತ ಪೂರ್ಣಿಗೆ ಫೋನ್ ಮಾಡಿದ್ಯಾ? ಮಾಡಿದ್ದೆ, ಆದರೆ ಅವಳು ರಿಸೀವ್ ಮಾಡಲಿಲ್ಲ. ಅದಕ್ಕೆ ಫೋನ್ ಮಾಡ್ದೇನೆ ಬೇಕಂದಾಗೆಲ್ಲ ಬಂದು ಹೋಗೋಕ್ಕೆ ನಮ್ಮ ಮನೆ ಮಾಲ್ ಅಲ್ಲ. ಅದು ಅಲ್ಲದೆ ಪೂರ್ಣಿ ಯಾವ ವಿಸಿಟರ್ಸ್ನು ಮೀಟ್ ಮಾಡ್ತಿಲ್ಲ. ಯು ಮೇ ಲೀವ್ ನಾವ್. ಅಲ್ಲ ಆಂಟಿ, ಪೂರ್ಣಿ ಆಂಟಿ ಆ ಕರಿಯೋಕ್ಕೆ ಅಷ್ಟೊಂದು ಸಲಿಗೆನ ನಾನು ನಿನಗೆ ಕೊಟ್ಟಿಲ್ಲ. ಸೀಮಂತ ದಿನ ಗೆಸ್ಟಾಗಿ ಬಂದಿದ್ದೆ. ಸುತ್ತ ಬೇರೆ ಗೆಸ್ಟು ಇದ್ದರು. ವಿಧಿ ಇಲ್ಲದೆ ನಿನ್ನನ್ನು ಚೆನ್ನಾಗಿ ಟ್ರೀಟ್ ಮಾಡಿದೆ. ಅದನ್ನೇ ಇಟ್ಕೊಂಡು ತಲೆ ಮೇಲೆ ಕೂರಬೇಡ. ಯು ಕ್ಯಾನ್ ಲೀವ್ ನಾವ್. ಸಿರಿ, ಯಾಕೆ ಅಲ್ಲೇ ನಿಂತಿದ್ಯಾ? ಬಾ ಮೇಲೆ. ಒಂದು ನಿಮಿಷ. ಆ ಬಾಕ್ಸ್ ಚಕ್ಕಿ ಅಮ್ಮ ಮಾಡಿದ್ದು. ಅಲ್ಲಿಟ್ಟು ಹೋಗು. ಡೋಂಟ್ ವರಿ ಮಾಮ್, ನೀನು ಆರಾಮಾಗಿರು. ಇವಳಿಗೆ ಪಾಠ ಕಲಿಸೋ ಜವಾಬ್ದಾರಿ ನಂದು. ಅವತ್ತು ಸೀಮಂತ ದಿನಾನೂ ಹೀಗೆ ಆಡಿದ್ರು. ಇವರು ನೋಡಿದಾಗೆಲ್ಲ ಏನೋ ಸರಿ ಇಲ್ಲ ಅನ್ಸತ್ತಲ್ಲ. ಇವತ್ತು ಪೂರ್ಣಿಗೆ ಮೀಟ್ ಮಾಡಕ್ಕೆ ಬಂದರೆ ಯಾಕೆ ಬೇಡ ಅಂದರು? ಬ್ಯುಸಿ ಇದ್ದಾರೇನು? ನೀನು ಯಾವಾಗಲಾದ್ರೂ ಮಾತಾಡೋಣ. ತುಳಸಿ ಆಂಟಿ ನಂಬರ್ ಬಿಜಿ ಬರ್ತಿದೆ. ನಿನ್ ತಮ್ಮಯ್ಯ ಫೋನ್ ಕೊಡೋ ಇಲ್ಲಿ. ಚೋಟು ಸುಮ್ಮನೆ ಹಂಗೆ ಫೋನ್ ಮಾಡಿ ಅವ್ರಿಗೆ ತೊಂದರೆ ಕೊಡಬಾರ್ದು. ಅವ್ರು ಏನು ಅನ್ಕೊಳಲ್ಲ. ಏನ್ ಅನ್ಕೋತಾರೆ? ಏನ್ ಅನ್ಕೋತಾರ? ಫ್ರೆಂಡು ಅಂತೀರಾ? ನಮ್ಮಮ್ಮ ಫ್ರೆಂಡ್ಗೆಲ್ಲ ಸುಮ್ಮನೆ ಫೋನ್ ಮಾಡ್ತಾಳೆ. ಚೋಟು ಹಾಗೆಲ್ಲ ಹೇಳ್ಬಾರ್ದು. ನಿಮ್ಮಮ್ಮ ಕೇಳಿಸ್ಕೊಂಡ್ರೆ ಅಷ್ಟೇ. ಓಡಿ ಓಡಿ ಹೇಗೆ ಸುಸ್ತಾಗಿದ್ಯಾ? ಕೂತ್ಕೊಂಡು ಚಕ್ಲಿ ತಿನ್ನು. ತುಳಸಿ ಆಂಟಿ ನಿಮ್ ಫ್ರೆಂಡಲ್ಲ ಮನೇಲಿ ಮೀಟ್ ಮಾಡ್ತೀರಾ ಅಥವಾ ಹೊರಗಡೆ ಮೀಟ್ ಮಾಡ್ತೀರಾ? ಒಂದ್ಸಲ ಅವ್ರು ನಮ್ಮ ಮನೆಗೆ ಬಂದಿದ್ರು, ಇನ್ನೊಂದ್ಸಲ ಅವ್ರ ಕೆಫೆಲಿ ದೇವಸ್ಥಾನದಲ್ಲೆಲ್ಲ ಮೀಟ್ ಮಾಡಿದೀನಿ. ಹೌದಾ? ನೆಕ್ಸ್ಟ್ ಟೈಮ್ ಅವ್ರ ಮನೆಗೆ ಬಂದಾಗ ನನ್ನನ್ನ ಕರೀಲಿ. ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು. ಓಹೋ, ಏನ್ ಮಾತಾಡ್ಬೇಕು? ಅದೆಲ್ಲ ಸೀಕ್ರೆಟ್. ನೀವು ನನ್ನ ಫ್ರೆಂಡ್ ಜೊತೆ ಎಲ್ಲ ಮಾತಾಡ್ತೀರಾ, ಅದೇ ನೀವು ಏನ್ ಮಾತಾಡ್ತೀರಾ ಅಂತ ನನ್ ಕೇಳಿದ್ದೀನ. ಆಯ್ತಪ್ಪ, ಏನು ಅಂತ ಕೇಳಲ್ಲ, ಸರಿನಾ?